ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಇವತ್ತಿನ ದಿನದಲ್ಲಿ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳಲ್ಲಿ ರಿಕರೆಂಟ್ ಯೂರಿನ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಅನ್ನೋದು ಮೋಸ್ಟ್ ಕಾಮನ್ ಆಗಿದೆ. ಅದು ಮೇ ಬಿ ನೀರು ಕಡಿಮೆ ಕುಡಿಯೋದ್ರಿಂದ ಆಗ್ಬೋದು, ಇಲ್ಲಾಂದರೆ ಬಿಸಿಲಲ್ಲಿ ಹೆಚ್ಚು ಆಟ ಆಡೋದ್ರಿಂದ ಆಗ್ಬೋದು, ಇಲ್ಲ ಫುಡ್ ಹ್ಯಾಬಿಟ್ಸ್ ಬದಲಾಯಿಸೋದ್ರಿಂದ ಆಗ್ಬೋದು, ಇಲ್ಲ ಹೆಚ್ಚು ಜಂಕ್ ಫುಡ್ ತಿನ್ನೋದ್ರಿಂದ, ಕಡಿಮೆ ಮನೆ ಊಟ ಮಾಡೋದ್ರಿಂದ, ಈ ಥರ ವಿಷಯಗಳಲ್ಲಿ ಏನೇ ಬಂದರೂ ತುಂಬ ಮಂದಿಗೆ ರಿಕರೆಂಟ್ ಯೂರಿನ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಫ್ರೀಕ್ವೆಂಟ್ ಆಗಿ ನೋಡ್ತಿರ್ತೀವಿ. ಇವೆಲ್ಲ ಒಂದು ಕಾರಣಗಳಾದರೆ ನೀರು ತಗೊಳ್ಳದೇ ಇರೋದಾಗಿರ್ಬೋದು, ಇಲ್ಲಾಂದರೆ ಬಿಸಿಲಲ್ಲಿ ಹೆಚ್ಚು ಆಟ ಆಡೋದ್ರಾಗಿರ್ಬೋದು ಒಂದು ಕಾರಣ. ಆದರೆ ಮೇಯ್ನ್ ಆಗಿ ಅಂಗದ ಮುಂದೆ ಇರುವ ಚರ್ಮ ನೋಡಿಕೊಂಡ್ರೆ ಅವರಿಗೆ ಟೈಟ್ ಆಗೋದು, ಮೂತ್ರ ಮಾಡೋದಕ್ಕೆ ಹಿಂಸೆ ಆಗೋದು, ಮೂತ್ರ ಮಾಡುವಾಗ ಬಲೂನ್ ರೀತಿ ಊದ್ಕೊಳ್ಳೋದು, ಮುಂದೆ ಇರುವ ಭಾಗ ಎಲ್ಲ ಬಲೂನ್ ರೀತಿ ಉಬ್ಬೋದು, ಯೂರಿನ್ ಮಾಡಿದಾಗ ನಂತರ ಡ್ರಾಪ್ ಬೈ ಡ್ರಾಪ್ ಸುರಿಯೋದು, ಯೂರಿನ್ ಮಾಡುವಾಗ ಮಗು ಅಳುತ್ತಾ ಮಾಡೋದು, ಇಲ್ಲಾಂದರೆ ಮುಕ್ಕಿ ಮಾಡೋದು, ಬಲವಂತವಾಗಿ ಮಾಡೋದು, ಇವೆಲ್ಲ ಒಂದು ರೀತಿಯ ಕಾರಣಗಳಿರುತ್ತೆ. ಇವೆಲ್ಲವೂ ನಾವು ಫೈಮೋಸಿಸ್ ಅಂತ ಕರಿತೀವಿ. ಫೈಮೋಸಿಸ್ ಅಂದರೆ ಏನು? ಈ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟ್ ಯಾಕಾಗುತ್ತೆ, ಯಾವ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಹುಟ್ಟಿನ ಮಗು ನೋಡಿಕೊಂಡ್ರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ ಅದು ಅಂಟ್ಕೊಂಡಿರುತ್ತೆ. ಸೊ ನಾವು ಸ್ನಾನ ಮಾಡಿಸುವಾಗ ಮಕ್ಕಳಿಗೆ ನಾವು ಖಚಿತವಾಗಿ ಹಿಂದಕ್ಕೆ ಎಳೆಯೋದನ್ನು ಪ್ರಾಕ್ಟೀಸ್ ಮಾಡಿಸ್ತಿರ್ಬೇಕು. ಹೀಗೆ ಹಿಂದಕ್ಕೆ ಎಳೆಯೋದು ಪ್ರಾಕ್ಟೀಸ್ ಮಾಡ್ತಿದ್ರೆ ಮೆಲ್ಲಗೆ ಅಂದರೆ ಡೇ ಬೈ ಡೇ ಸ್ಲೋ ಆಗಿ ಹಿಂದಕ್ಕೆ ಬರೋದು ಫಾರ್ಮ್ ಆಗುತ್ತೆ, ಹಿಂದಕ್ಕೆ ಬರೋದಾಗುತ್ತೆ. ಇಲ್ಲಾಂದರೆ ಈ ಮುಂದೆ ಇರುವ ಚರ್ಮ ಅಂಟ್ಕೊಳ್ಳುತ್ತೆ. ತುಂಬ ಮಂದಿ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಐಡಿಯಾ ಇರುತ್ತೆ, ಆದರೆ ಇವಾಗಿನ ಪೇರೆಂಟ್ಸ್ ಕೂಡ ತಿಳ್ಕೊಂಡ್ರೆ ಲ್ಯಾಕ್ ಆಫ್ ನಾಲೆಜ್ನಿಂದ ಅವರು ಅಸಲಿಗೆ ಮುಂದಕ್ಕೆ ಹಿಂದಕ್ಕೆ ಎಳೆಯೋದಿಲ್ಲ. ಎಲ್ಲಿ ಏನಾಗುತ್ತೋ ಹತ್ಬಿಡ್ತಾರೇನೋ ಅನ್ನೋ ಭಯದಿಂದ ಅವರು ಜಸ್ಟ್ ಮೇಲೆ ನೀರು ಹಾಕಿ ತೊಳಿತಾರೆ. ಇದರಿಂದ ಏನಾಗುತ್ತೆ ಅಂದರೆ ಏಜ್ ಜಾಸ್ತಿ ಆದಷ್ಟು ಆ ಚರ್ಮ ಅನ್ನೋದು ಹಿಂದಕ್ಕೆ ಬರದೆ ಅಲ್ಲೇ ಅಂಟಿಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಅಂಗದ ಮುಂದೆ ಇರುವ ಚರ್ಮ ಅಂಟಿಕೊಂಡಿದೆಯೋ, ಮೂತ್ರ ಮಾಡುವಾಗ ಫಸ್ಟ್ ಸ್ವಲ್ಪ ಹೊತ್ತು ಬಲೂನ್ ರೀತಿ ಊದಿ ನಂತರ ಮೂತ್ರ ಬರೋದಾಗ್ತಿರುತ್ತೆ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಸೊ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂದರೆ, ಹುಟ್ಟಿದನಿಂದಲೇ ಚರ್ಮ ಹಿಂದಕ್ಕೆ ಎಳೆಯೋದು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಹಿಂದಕ್ಕೆ ಸ್ಲೋ ಆಗಿ ಎಳೆಯೋದ್ರಿಂದ ಒಂದು 1 year 2 years ಅಷ್ಟರಲ್ಲಿ ಹಿಂದಕ್ಕೆ ಹೋಗಿ ಫ್ರೀ ಆಗುತ್ತೆ. ಇಲ್ಲಾಂದರೆ ಅಂಟ್ಕೊಳ್ಳೋಕ್ಕೆ ಹಾಗೆ ಇದ್ದು ಹೋಗಿ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬಲೂನ್ ರೀತಿ ಆಗೋದು, ಚರ್ಮ ಹೇಗೆ ಹಿಂದಕ್ಕೆ ಬರದೆ ಮುಂದೆ ಅಂಟಿಕೊಳ್ಳೋದ್ರಿಂದ ಮೂತ್ರ ಅನ್ನೋದು ಅಲ್ಲೇ ನಿಂತು ಹೋಗೋದು, ಆ್ಯಂಡ್ ಕೆಲವು ಡ್ರಾಪ್ಸು ಅಲ್ಲೇ ಇದ್ದು ಹೋಗೋದು, ಅದರಲ್ಲೇ ನೀರು ಇರೋದು, ಅಲ್ಲಿಂದ ಮೆಲ್ಲಗೆ ಇನ್ಫೆಕ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗೋಗೋದು, ಬ್ಯಾಕ್ ಸೈಡ್ಗೆ ಹೋಗಿ ಒಂದೊಂದು ಸಾರಿ ಕಿಡ್ನಿ ಹಾಳಾಗಿರೋ ಪೇಷಂಟ್ಸ್ ಕೂಡ ತುಂಬ ಮಂದಿಗೆ ನಾವು ನೋಡ್ತಿರ್ತೀವಿ. ಸೊ ಇದೆಲ್ಲದಕ್ಕೂ ನಾವು ಏನು ಹೇಳ್ತೀವಿ ಅಂದರೆ ಫೈಮೋಸಿಸ್ ಅಂತ ಹೇಳ್ತೀವಿ. ಇದಕ್ಕೆ ಏನು ಮಾಡಬೇಕು? ಅಪ್ ಟು 5 yearsವರೆಗೂ ಏನಿದೆಯೋ ಅದು 5 ವರ್ಷದವರೆಗೆ ಸರ್ಜರಿ ಬಂದಾಗ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಿರ್ತೀವಿ. ಹೀಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ 5 ವರ್ಷದವರೆಗೆ ಚೆನ್ನಾಗಿರುತ್ತೆ ಅಂತಿರ್ತೀವಿ. ಇದನ್ನೇ ನಾವು ಫಿಸಿಯೋಲಾಜಿಕಲ್ ಫೈಮೋಸಿಸ್ ಅಂತೀವಿ. ಹುಟ್ಟಿದ ನಂತರ ಅಪ್ ಟು 5 yearsವರೆಗೆ ಹಾಗೆ ಮಾಡ್ತಿದ್ರೆ ಅವರಿಗೆ ಬ್ಯಾಕ್ ಬರುವ ಅವಕಾಶ ಇರುತ್ತೆ. ಹಾಗಲ್ಲದೆ ಕೆಲವರಿಗೆ ಅಂಟಿಕೊಂಡು ಹೋಗಿ ಬಲೂನ್ ರೀತಿ ಹೋಗಿ ಅವರಿಗೆ ಹಿಂದಕ್ಕೆ ಹೋಗೋದು ಇನ್ ಪಾಯಿಂಟ್ ಚಿಕ್ಕ ಹೋಲ್ ಮಾತ್ರವೇ ಕಾಣಿಸ್ತಿರುತ್ತೆ. ಅಂಥವರಿಗೆ ಸರ್ಜರಿ ಅನ್ನೋದು ಮ್ಯಾಂಡೇಟ್ರಿ ಆಗುತ್ತೆ. ನಾವು ಚರ್ಮ ಎಷ್ಟು ಹಿಂದಕ್ಕೆ ಮಾಡಿದ್ರೂ ಅವರಿಗೆ ಹಿಂದಕ್ಕೆ ಹೋಗಲ್ಲ. ಸೊ ಹೀಗೆ ಹಿಂದಕ್ಕೆ ಹೋಗದೆ ಇರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಇದಕ್ಕೆ ಏಕೈಕ ಶಸ್ತ್ರಚಿಕಿತ್ಸೆ ಅಂದರೆ, ಏಕೈಕ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ಕೊಂಡ್ರೆ ಸುಂತಿ ಆಪರೇಷನ್. ಇದನ್ನೇ ನಾವು ಕಥನ ಅಂತೀವಿ, ಸರ್ಕಮ್ಸಿಷನ್ ಅಂತ ಕರಿತೀವಿ. ಈ ಚಿಕ್ಕ ಮಕ್ಕಳಿಗೆ ಸರ್ಜರಿ ಮಾಡಬೇಕಾದ್ರೆ ನಿಮಗೆ ಗೊತ್ತಿರೋದೇನೆಂದರೆ, ತುಂಬ ಅಳ್ತಿರ್ತಾರೆ, ವಾರಗಳು ಬೆಡ್ ರೆಸ್ಟ್ ಇರುತ್ತೆ, ವಾರಗಳು ಪೇರೆಂಟ್ಸ್ ಔಷಧಿ ಕೊಡಬೇಕಾಗುತ್ತೆ. ಬಟ್ ನಾವು ಮಾಡೋ ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಏನಿದೆಯೋ ಅದು ಜಸ್ಟ್ ಒಂದು 5 minutes ಪ್ರೊಸೀಜರ್. ಪೇಷಂಟ್ಗೆ ಕೂಡ ಯಾವುದೇ ರೀತಿ ಮತ್ತು ಇಲ್ಲದೆ ಜಸ್ಟ್ ಸೆಡೇಷನ್ ಅಂತೀವಲ್ಲ, ಒಂದು 5 ನಿಮಿಷ ಮಲಗೋದಕ್ಕೆ ಸೆಡೇಷನ್ ಕೊಟ್ಟು ಆ ಸೆಡೇಷನಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಈ 5 minutes ಸರ್ಜರಿ ಆದ ನಂತರ ಪೇಷಂಟ್ನ ಒಂದು 2 hours ಅಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ. ಪೇಷಂಟ್ಗೆ ಅಂದರೆ ಮಗುವಿಗೆ ಯಾವುದೇ ರೀತಿ ನೋವಾಗಲಿ, ಯಾವುದೇ ರೀತಿ ಕುಯ್ಯೋದು ಹೊಲಿಗೆ ಇಲ್ಲದೆ ಮಾಡ್ತೀವಿ. ಹಾಗಾಗಿ ಯಾವುದೇ ರೀತಿ ಕ್ಯೂ ಕಟ್ಟೋದು, ಯಾವುದೇ ರೀತಿ ಡ್ರೆಸ್ಸಿಂಗ್ ಆಗಲಿ ಅವಶ್ಯಕತೆ ಇರೋಲ್ಲ. ನಾವು ಜಸ್ಟ್ ಸೋಪ್ ವಾಟರ್ನಿಂದ ಕ್ಲೀನ್ ಹೇಗೆ ಮಾಡ್ತೀವೋ ಹಾಗೆ ಕ್ಲೀನ್ ಮಾಡಿದ್ರೆ ಜಸ್ಟ್ ವಿತಿನ್ 1 weekಲ್ಲಿ ಆ ರಿಂಗ್ ಆಗಲಿ ಪಿನ್ಸ್ ಆಗಲಿ ಎಲ್ಲ ಬಿದ್ದು ಹೋಗುತ್ತೆ. ಅಂದರೆ ಇದರಲ್ಲಿ ಪಿನ್ಸ್ ಏನಿದೆಯೋ ಆ ಪಿನ್ಸ್ ಒಂದು 10 to 12 ಪಿನ್ಸ್ವರೆಗೆ ಇರುತ್ತೆ. ಆ 10 to 12 ಪಿನ್ಸ್ ಅನ್ನೋದು ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ನಮಗೆ ಒಂದು 10 daysಲ್ಲಿ ಪಿನ್ಸ್ ಅನ್ನೋದು ಬಿದ್ದು ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇನಿಂದಲೇ ಸರ್ಜರಿಯಾಗಿ ನೆಕ್ಸ್ಟ್ ಡೇನಿಂದಲೇ ಮಗು ಯಥಾ ಪ್ರಕಾರ ಆಟ ಆಡ್ಕೊಳ್ಳೋದಾಗಲಿ, ಎಂದಿನಂತೆ ಸ್ಕೂಲ್ಗೆ ಹೋಗೋದಾಗಲಿ ಇವೆಲ್ಲ ಮಾಡ್ಬೋದು. ಯಾವುದೇ ರೀತಿ ಪಥ್ಯ ಆಗಲಿ, ಯಾವುದೇ ರೀತಿ ಬೆಡ್ ರೆಸ್ಟ್ ಮುಖ್ಯವಾಗಿ ಅವಶ್ಯಕತೆ ಇರಲ್ಲ. ಕೆಲವರಿಗೆ ಮಕ್ಕಳಿಗೆ ಸೆನ್ಸಿಟಿವಿಟಿ ಇರೋದ್ರಿಂದ ಅಂಡರ್ವೇರ್ ಹಾಕಿದಾಗ ಚಡ್ಡಿ ಹಾಕಿದ್ರು ಟಚ್ ಆದರೂ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಅಂದರೆ ಅಂಥವರಿಗೆ ಸ್ವಲ್ಪ ಕ್ರೀಮ್ಸ್ ಕೊಡ್ತಿರ್ತೀವಿ ಆ ಸೆನ್ಸಿಟಿವಿಟಿ ಅನ್ನೋದು ಕೂಡ ಹೋಗಿಸೋದಕ್ಕೆ. ಸೊ ಯಾರಾದರೂ ಪೇರೆಂಟ್ಸ್ ಈ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗಲಿ, ಈ ರೀತಿ ಸಿಮ್ಟಮ್ಸ್ ಮಕ್ಕಳಲ್ಲಿ ನೋಡಿದ್ರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಆಗಿ ಇದನ್ನು ಜಸ್ಟ್ 5 minutesಲ್ಲಿ ಸರ್ಜರಿ ಕಂಪ್ಲೀಟ್ ಮಾಡಿಸ್ಕೋಬೋದು. ವಿತಿನ್ 1 weekಲ್ಲಿ ರಿಕವರಿ ಪೀರಿಯಡ್ ಇರುತ್ತೆ. ಇದಕ್ಕೆ KSR ಸ್ಟೇಪ್ಲರ್ನೊಂದಿಗೆ ಸುಂತಿ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಖಚಿತವಾಗಿ ಇದಕ್ಕೆ ಸರ್ಜರಿ ಮಾಡಿಸ್ಕೊಂಡು ಈ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನೋಡ್ಕೋಬೋದು. ಸೊ ಈ ರೀತಿಯಾದ ಸಿಮ್ಟಮ್ಸ್ ಯಾರಿಗಾದರೂ ಇದ್ದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.